ಬರುತ್ತೆ. 4 ದಿಕ್ಕುಗಳಂದ್ರೆ ಎಲ್ಲರಿಗೂ ಗೊತ್ತಿರೋದೆ, ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಅಲ್ವಾ. ಅದ್ರ ಜೊತೆಗೆ ಕೆಲವೊಬ್ರಿಗೆ ಗೊತ್ತು ಅದು ಈಶಾನ್ಯ, ಆಗ್ನೇಯ, ಆಮೇಲೆ ನೈಋತಿ, ವಾಯುವ್ಯ, ಇದು ಕೆಲವ್ರಿಗೆ ಗೊತ್ತು. ಆದರೆ ವಾಸ್ತು ನಾವೇನಾದ್ರು ನೋಡಬೇಕು ಅಂದರೆ, ಪರ್ಫೆಕ್ಟ್ ವಾಸ್ತು ನೋಡಬೇಕು ಅಂದರೆ 16 ದಿಕ್ಕುಗಳನ್ನ ನೋಡ್ತೀವಿ. ಸೊ ವಾಸ್ತುಲ್ಲಿ 16 ದಿಕ್ಕುಗಳಿದ್ದಾವೆ. ಮಾಮೂಲಿಯಾಗಿ ಇವಾಗ ಎಲ್ಲರಿಗೂ ಗೊತ್ತಿರೋ ಥರ 4 ಮೂಲೆ, ಆ ಮೂಲೆ ಏನೋ ವಾಯುವ್ಯ, ಈ ಮೂಲೆ ನೈಋತಿ, ಆ ಥರ 4 ದಿಕ್ಕುಗಳು ಅನ್ಕೊಂಡ್ಬಿಡ್ತಾರೆ. ವಾಸ್ತು ಅಂದರೆ ಮೂಲೆಗಳಲ್ಲ ಆ್ಯಕ್ಚುಲಿ. ವಾಸ್ತು 360 ಡಿಗ್ರೀಸ್. ಇವಾಗ ನಮ್ಮ ಭೂಮಿ ಹೇಗೆ ರೌಂಡ್ ಆಗಿದೆಯೋ ಆ ಥರ ರೌಂಡ್ ಆಗಿ 360 ಡಿಗ್ರೀಸ್ನ ನೋಡಿ ನಾವು ವಾಸ್ತು ಮಾಡೋದು. ವಾಸ್ತು ಬ್ರಹ್ಮಸ್ಥಾನದಿಂದ ಮಾಡಬೇಕು. ಮನೆಯ ಮಧ್ಯಭಾಗ ಅಥವಾ ಸೈಟಿನ ಮಧ್ಯಭಾಗದಿಂದ ಬ್ರಹ್ಮಸ್ಥಾನ ತಗೋತೀವಿ. ಇವಾಗ ಸೈಟ್ ಆಗಲಿ ಮನೆ ಆಗಲಿ ಮಧ್ಯಭಾಗ ಏನಿರುತ್ತೋ ಅದು ಬ್ರಹ್ಮಸ್ಥಾನ. ಅಲ್ಲಿಂದ 16 ದಿಕ್ಕುಗಳನ್ನ ನೋಡ್ತೀವಿ. ಓಕೆ. 16 ದಿಕ್ಕುಗಳು ಹೇಗೆ ಬರುತ್ತೆ ಅಂದರೆ, ಇವಾಗ 8 ದಿಕ್ಕುಗಳಂತ ಹೇಳಿದ್ನಲ್ವ ನಾನು, ಆ 8 ದಿಕ್ಕುಗಳ ಮಧ್ಯದಲ್ಲೂ ಒಂದೊಂದು ದಿಕ್ಕು ಬರುತ್ತೆ. ನಾರ್ತಿಂದ ನಾರ್ತ್ ಈಸ್ಟ್ಗೆ ನಾರ್ತ್ ಆಫ್ ನಾರ್ತ್ ಈಸ್ಟ್, ಮತ್ತು ನಾರ್ತ್ ಈಸ್ಟಿಂದ ಈಸ್ಟ್ಗೆ ಈಸ್ಟ್ ಆಫ್ ನಾರ್ತ್ ಈಸ್ಟ್, ಮತ್ತು ಈಸ್ಟಿಂದ ಸೌತ್ ಈಸ್ಟ್ ಆಗ್ನೇಯಕ್ಕೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಬರುತ್ತೆ. ಓಕೆ. ಆಗ್ನೇಯದಿಂದ ಮತ್ತೆ ದಕ್ಷಿಣ ದಿಕ್ಕಿಗೆ ಮಧ್ಯದಲ್ಲಿ ಸೌತ್ ಆಫ್ ಸೌತ್ ಈಸ್ಟ್ ಅಂತ ಬರುತ್ತೆ. ನೆಕ್ಸ್ಟು ದಕ್ಷಿಣದಿಂದ ನೈಋತಿ ಮಧ್ಯದಲ್ಲಿ ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಬರುತ್ತೆ, ಅದೊಂದು ಡೈರೆಕ್ಷನ್ನು. ಮತ್ತು ನೈಋತಿಯಿಂದ ವೆಸ್ಟ್ ಡೈರೆಕ್ಷನ್ ಮಧ್ಯದಲ್ಲಿ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಬರುತ್ತೆ. ಮತ್ತು ವೆಸ್ಟಿಂದ ವಾಯುವ್ಯದ ಮಧ್ಯದಲ್ಲಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಬರುತ್ತೆ. ಇನ್ನೊಂದು ದಿಕ್ಕು ಇದೆ, ಅದು ವಾಯುವ್ಯದಿಂದ ಉತ್ತರದ ಮಧ್ಯದಲ್ಲಿ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ. ಈ ಥರ 16 ದಿಕ್ಕುಗಳು ಬರುತ್ತೆ.